ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮೇ 10 ಶನಿವಾರ. ಇಂದಿನ ಶುಭ ಸಂದೇಶ ಯೌವಾನ 6:60-69. ನಾವು ಹೋಗುವುದಾದರೂ ಯಾರ ಬಳಿಗೆ? ನಿತ್ಯ ಜೀವ ನೀಯುವ ನುಡಿ ಇರುವುದು ತಮ್ಮಲ್ಲೇ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ತಾವು ಸ್ವರ್ಗದಿಂದ ಹಿಡಿದು ಬಂದಂತಹ ರೊಟ್ಟಿ, ನನ್ನ ಮಾಂಸವನ್ನು ನೀವು ಭುಜಿಸಬೇಕು, ನನ್ನ ರಕ್ತವನ್ನು ನೀವು ಕುಡಿಯಬೇಕು ಹಾಗೂ ಇನ್ನಿತರ ವಿಷಯಗಳನ್ನು ಪ್ರಭು ಯೇಸು ಕ್ರಿಸ್ತರು ಬೋಧಿಸಿದ ನಂತರ ಹಲವಾರು ವ್ಯಕ್ತಿಗಳು ಪ್ರಭು ಯೇಸು ಕ್ರಿಸ್ತರು ಕಲಿಸುತ್ತಿರುವಂತಹ ಈ ಬೋಧನೆಯು ಅತ್ಯಂತ ಕಠಿಣವಾಗಿದೆ. ಇದನ್ನು ನಮ್ಮ ಜೀವನದಲ್ಲಿ ಪಾಲಿಸಲು ಬಹಳ ಕಷ್ಟವಾಗುತ್ತದೆ. ಆದ್ದರಿಂದ ನಾವು ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವುದಿಲ್ಲ ಎಂದು ಪ್ರಭು ಯೇಸು ಕ್ರಿಸ್ತರನ್ನು ಬಿಟ್ಟು ಹೋಗುತ್ತಾರೆ. ಇದನ್ನು ಕಂಡಂತಹ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರ ಬಳಿ, 12 ಮಂದಿ ಶಿಷ್ಯರ ಬಳಿ, ನೀವು ಕೂಡ ಹೋಗಬೇಕೆಂದು ಇದ್ದೀರಾ ಎಂದು ಪ್ರಶ್ನಿಸಿದಾಗ ಸಿಮೋನ್ ಪೇತ್ರನು ಹೇಳುತ್ತಾನೆ, ಪ್ರಭು, ನಾವು ಹೋಗುವುದಾದರೂ ಯಾರ ಬಳಿಗೆ? ನಿತ್ಯ ಜೀವ ನೀಯುವ ನುಡಿ ಇರುವುದು ತಮ್ಮಲ್ಲೇ, ತಾವೇ ದೇವರಿಂದ ಬಂದ ಪರಮ ಪೂಜ್ಯರು ಎಂದು ಪ್ರಭು ಯೇಸು ಕ್ರಿಸ್ತರಿಗೆ ಉತ್ತರಿಸುತ್ತಾನೆ. ಹೌದು ಪ್ರಿಯರೇ, ಇಹಲೋಕದಲ್ಲಿ ಮಾನವನು ಸ್ವಾರ್ಥ ಜೀವವನ್ನು ಜೀವಿಸುತ್ತಿರುವಂತಹ ಈ ಕಾಲದಲ್ಲಿ, ಸ್ವಾರ್ಥ ಪ್ರೀತಿಯನ್ನು ಅನುಭವಿಸುತ್ತಿರುವಂತಹ ಈ ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರ ಬೋಧನೆಗಳು, ಪ್ರಭು ಯೇಸು ಕ್ರಿಸ್ತರು ಕಲಿಸಿರುವಂತಹ, ತೋರಿಸಿರುವಂತಹ ಮಾರ್ಗ ಅತ್ಯಂತ ಕಠಿಣವಾಗಿ ಕಾಣುತ್ತದೆ. ಕ್ರೈಸ್ತರ ಜೀವನ ಇಹಲೋಕದಲ್ಲಿ ಸುಲಭವಾದಂತಹ ಜೀವನವಲ್ಲ. ಆದ್ದರಿಂದ ಇದನ್ನು ಕಂಡು ಹಲವರು ಸುಲಭವಾದ ಹಾದಿಯನ್ನು ತುಳಿದು ಪ್ರಭು ಯೇಸು ಕ್ರಿಸ್ತರನ್ನು ಬಿಟ್ಟು, ಧರ್ಮಸಭೆಯನ್ನು ಬಿಟ್ಟು ದೂರ ಹೋಗುತ್ತಾರೆ. ಇಂತಹ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರ ಬಳಿ ಕೇಳುವ ಪ್ರಶ್ನೆ ಇದೊಂದೇ, ನೀವು ಸಹ ಬಿಟ್ಟು ಹೋಗುತ್ತೀರಾ ಎಂದು. ನಮ್ಮ ಉತ್ತರ ಹೌದು, ಇದು ಕಷ್ಟವಾದಂತಹ ಆದಿಯಾಗಿದೆ ಎಂದು ಬಿಟ್ಟು ಹೋಗುತ್ತೇವೆಯೋ, ಅಥವಾ ಸಂತ ಪೇತ್ರರಂತೆ, ಪ್ರಭು, ನಾವು ಹೋಗುವುದಾದರೂ ಎಲ್ಲಿಗೆ? ನಾವು ಹೋಗುವುದಾದರೂ ಯಾರ ಬಳಿಗೆ? ನಿತ್ಯ ಜೀವವನ್ನು ನೀಡುವಂತಹ ನುಡಿ ಇರುವುದು ನಿಮ್ಮಲ್ಲೇ ಎಂದು ನಾವು ಪ್ರಭು ಯೇಸು ಕ್ರಿಸ್ತರನ್ನು ಕೊನೆ ಉಸಿರಿರುವವರೆಗೂ ಹಿಂಬಾಲಿಸುವ ವ್ಯಕ್ತಿಗಳೇ? ಈ ಪ್ರಶ್ನೆಗೆ ನಾವಿಂದು ಪ್ರಭುವಿನ ಬಳಿ ಉತ್ತರಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಅಲ್ಲೆಲೂಯಾ.